ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಜಿ ಬಸೈಕಿರನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಒಂದು ಪೂಜೆ ಮಾಡುವಂಥ ಒಂದು ಶುಭ ಮುಹೂರ್ತಗಳು, ಅದರ ಜೊತೆಗೆ ಉಪವಾಸ ಆಚರಣೆ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಈಗಾಗಲೇ ನಾನು ನಿಮಗೆ ಕೃಷ್ಣ ಜನ್ಮಾಷ್ಟಮಿಯ ಒಂದು ಪೂಜೆಯ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ. ಆ ವಿಡಿಯೋನ ಸಹ ನೋಡ್ಬೋದು. ಪೂಜೆ ಮಾಡುವಂಥದ್ದು ಸಮಯದ ಮೊದಲು ನಾವು ಕೃಷ್ಣ ಜನ್ಮಾಷ್ಟಮಿ ಯಾವಾಗ ಪ್ರಾರಂಭವಾಗ್ತದೆ ಅಂತ ತಿಳಿಸ್ಕೊಡ್ತೀನಿ. ಈಗಾಗಲೇ ನನಗೆ ಅದರ ಬಗ್ಗೆ ಸಹ ಮಾಹಿತಿಯನ್ನು ಕೊಟ್ಟಿದ್ದೇನೆ, ಆದರೂ ಸಹ ಮತ್ತೊಮ್ಮೆ ತಿಳಿಸ್ಬೇಕು ಅಂತ ಅಂದುಕೊಂಡಿದ್ದೇನೆ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು 15ನೇ ತಾರೀಕು ಶುಕ್ರವಾರ ಮಧ್ಯರಾತ್ರಿ 11:50 ಪ್ರಾರಂಭವಾದರೆ 16ನೇ ತಾರೀಕು ಶನಿವಾರ ರಾತ್ರಿ 9:35 ಅದು ಮುಕ್ತಾಯಗೊಳ್ಳುತ್ತದೆ. ಸೊ ನಾವು ಮಧ್ಯರಾತ್ರಿ ನಾವು ಆಚರಣೆ ಮಾಡುವುದಾದರೆ 15ನೇ ತಾರೀಕು ಆಚರಣೆ ಮಾಡಬೇಕು, ಬೆಳಿಗ್ಗೆ ಆಚರಣೆ ಮಾಡುವುದಾದರೆ 16ನೇ ತಾರೀಕು ಆಚರಣೆ ಮಾಡಬೇಕು. ಪೂಜೆ ಮಾಡುವಂಥ ಒಂದು ಶುಭ ಮುಹೂರ್ತ ಅನ್ನೋದಾದರೆ, ನೀವು ಮಧ್ಯರಾತ್ರಿ ಆಚರಣೆ ಮಾಡುವುದಾದರೆ 15ನೇ ತಾರೀಕು ಮಧ್ಯರಾತ್ರಿ 12:04 12:47 ನೀವು ಆಚರಣೆ ಮಾಡಬಹುದು. ನೀವು ಬೆಳಿಗ್ಗೆ ಮಾಡುವುದಾದರೆ ನಾಳೆ ಅಂದರೆ 16ನೇ ತಾರೀಕು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ, ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದು ಪೂಜೆ ನಾವು ಮಾಡಿದರೆ ತುಂಬ ದುಪ್ಪಟ್ಟು ವರ್ಷ ಸಂಖ್ಯೆ ಸಿಗುವುದರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಆಚರಣೆ ಮಾಡಬಹುದು. ಬ್ರಾಹ್ಮಿ ಮುಹೂರ್ತದ ಸಮಯ ಬೆಳಗ್ಗೆ 4:24 5:07. ಆ ಸಮಯದಲ್ಲಿ ಸಹ ನೀವು ಪೂಜೆ ಮಾಡ್ಕೋಬಹುದು. ಆ ಸಮಯ ಸಹ ನಮಗೆ ಆಗಿಲ್ಲ ಅನ್ನೋದಾದರೆ ಅಮೃತ ಕಾಲ ಬೆಳಿಗ್ಗೆ 10:48 12:20. ಆ ಸಮಯದಲ್ಲಿ ಸಹ ನೀವು ಈ ಪೂಜೆಯನ್ನು ನೀವು ಮಾಡ್ಕೋಬಹುದು. ಅದನ್ನು ಸಹ ನಿಮಗೆ ಹೊರತುಪಡಿಸಿ ಆಗಿಲ್ಲ ಅನ್ನೋದಾದರೆ ನಂತರದಲ್ಲಿ ನಮಗೆ ಅಭಿಜಿತ್ ಮುಹೂರ್ತ ಬರುವಂಥದ್ದು ಬೆಳಿಗ್ಗೆ 11:56 12:47 ಅಂದರೆ ನಮಗೆ ಮಧ್ಯಾಹ್ನದ ಸಮಯದಲ್ಲಿ ಬರುತ್ತದೆ. ಆ ಒಂದು ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮಾಡ್ಕೋಬಹುದು. ಅದು ಸಹ ತಪ್ಪಿದ್ದಲ್ಲಿ ನಂತರದಲ್ಲಿ ವಿಜಯ ಮುಹೂರ್ತ ನಮಗೆ ಅದು ಮಧ್ಯಾಹ್ನ ಬರ್ತದೆ. ಮಧ್ಯಾಹ್ನ 2:37 3:27 ಇರ್ತದೆ, 1 ಗಂಟೆ ಸಿಗ್ತದೆ. ಸೊ ಆ ಸಮಯದಲ್ಲಿ ಸಹ ನೀವು ಪೂಜೆಯನ್ನು ಸಹ ಮಾಡ್ಕೋಬಹುದು. ಅಂದರೆ ಒಂದು ವಿಶೇಷ ಕೃಷ್ಣನಿಗೆ ಒಂದು ಅಲಂಕಾರವನ್ನು ಸಹ ಮಾಡ್ಕೋಬಹುದು. ಹಾಗೆ ರಾತ್ರಿ ನಮಗೆ ಸಂಜೆ ಗೋಧೂಳಿ ಸಮಯ 7:07:22 ಇರ್ತದೆ. ಆ ಸಮಯದಲ್ಲಿ ನೀವು ಕೃಷ್ಣನಿಗೆ ಒಂದು ಸ್ತೋತ್ರಗಳನ್ನು ಹೇಳ್ಕೋಬಹುದು, ಕೃಷ್ಣನ ಒಂದು ಪುಸ್ತಕಗಳನ್ನು ಓದ್ಕೋಬಹುದು. ಈ ಥರ ಒಂದು ಪೂಜೆಯನ್ನು ಮಾಡ್ಕೋಬೇಕಾಗಿರುವಂಥ ಒಂದು ಸಮಯಗಳು. ಉಪವಾಸದ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನೋದಾದರೆ, ಉಪವಾಸ ನಾವು ಯಾವ ದಿನದಂದು ಪ್ರಾರಂಭ ಮಾಡಬೇಕು ಅನ್ನೋದಾದರೆ, ಉಪವಾಸ ಕೆಲವರು 2 ದಿನ ಸಹ ಮಾಡ್ತಾರೆ, ಕೆಲವರು 1 ದಿನ ಸಹ ಮಾಡ್ತಾರೆ. ಉಪವಾಸ ಕೆಲವರು ಶುಕ್ರವಾರ ಸೂರ್ಯೋದಯದಿಂದ ಶನಿವಾರ ಒಂದು ಚಂದ್ರೋದಯದವರೆಗೆ ಒಂದು ಉಪವಾಸವನ್ನು ಮಾಡ್ತಾರೆ. ಹಾಗೆ ಮತ್ತು ಕೆಲವರು ಶುಕ್ರವಾರದ ಒಂದು ಚಂದ್ರೋದಯದಿಂದ ಶನಿವಾರದ ಚಂದ್ರೋದಯವರೆಗೆ ಸಹ ಉಪವಾಸವನ್ನು ಮಾಡ್ತಾರೆ. ಅಂದರೆ ಕೃಷ್ಣ ಚಂದ್ರವಂಶ ಆಗಿರೋದ್ರಿಂದ ಕೆಲವರು ಚಂದ್ರೋದಯದಿಂದ ಚಂದ್ರೋದಯವರೆಗೆ ಉಪವಾಸವನ್ನು ಮಾಡ್ತಾರೆ. ಅಂದರೆ ಇವತ್ತು ರಾತ್ರಿಯಿಂದ ನೀವು ಉಪವಾಸವನ್ನು ಪ್ರಾರಂಭ ಮಾಡಿ, ಬೆಳಗ್ಗೆ ನೀವು ಊಟವನ್ನು ಮಾಡಬಹುದು, ರಾತ್ರಿಯಿಂದ ನೀವು ಉಪವಾಸವನ್ನು ಪ್ರಾರಂಭ ಮಾಡಿ ನಾಳೆ ರಾತ್ರಿಯವರೆಗೆ, ಅಂದರೆ ನಮಗೆ ಚಂದ್ರೋದಯವಿರುವಂಥದ್ದು ನಾಳೆ ನಮಗೆ 8:56 ನಮಗೆ ಚಂದ್ರೋದಯವಿರುವಂಥದ್ದು. ಆ ಸಮಯದಲ್ಲಿ ನೀವು ಚಂದ್ರನಿಗೆ ಅರ್ಘ್ಯವನ್ನು ಬಿಡಬೇಕು. ಅರ್ಘ್ಯಕ್ಕೆ ನೀವು ಸ್ವಲ್ಪ ಕಲಸದ ನೀರನ್ನು ಹಾಕಿ ಅಕ್ಕಿ, ಅರಿಶಿನ, ಕುಂಕುಮ, ಹಾಗೆ ಒಂದು ಬಿಳಿ ಹೂವನ್ನು ಹಾಕಿ ಚಂದ್ರನಿಗೆ ಅರ್ಘ್ಯವನ್ನು ಬಿಟ್ಟು ನಂತರದಲ್ಲಿ ನೀವು ಊಟವನ್ನು ಮಾಡಬಹುದು. ಹಾಗೆ ಕೃಷ್ಣನಿಗೆ ಇಟ್ಟಿರುವಂಥ ಒಂದು ತಿಂಡಿಗಳನ್ನು ಸಹ ಕೆಲವರು ನಾನಾ ರೀತಿಯ ಒಂದು ತಿಂಡಿಗಳನ್ನು ಸಹ ಮಾಡ್ತಾರೆ. ಸೊ ಆ ಥರ ನೀವು ಸೇವನೆ ಮಾಡಬಹುದು. ಇಷ್ಟು ನೀವು ಪೂಜೆಯನ್ನು ಮಾಡಿ.